ಹಲೋ ಎವ್ರಿವನ್, ಯು ಪಿ ಎಸ್ ಸಿ ಮಾಣಿಕ್ಯಂ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಹಿಂದಿನ ವಿಡಿಯೋಗಳಲ್ಲಿ ನಾವು ವೆದರಿಂಗ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ನೆನಪಿದೆಯಾ ವೆದರಿಂಗ್ ಅಂತಂದರೆ ಏನು ಅಂತ? ವೆದರಿಂಗಲ್ಲಿ ಏನಾಗುತ್ತೆ ಮತ್ತು ಯಾವ್ಯಾವ ತರಹದ ಲ್ಯಾಂಡ್ ಫಾರ್ಮ್ಗಳು ಕ್ರಿಯೇಟ್ ಆಗುತ್ತೆ ವೆದರಿಂಗ್ನಲ್ಲಿ ಅನ್ನೋದೆಲ್ಲ ನೆನಪು ಮಾಡ್ಕೊಳ್ಳಿ. ಓಕೆನಾ? ಈಗ ಇರೋಷನ್ ಆ್ಯಂಡ್ ಲ್ಯಾಂಡ್ ಫಾರ್ಮ್ಸ್ ಡಿಫ್ರೆನ್ಸ್ ಏನು? ಇರೋಷನ್ನಿಗೂ ವೆದರಿಂಗಿಗೂ ಡಿಫ್ರೆನ್ಸ್ ಏನು ಹೇಳಬೇಕೀಗ. ರಿವಿಷನ್ ಮಾಡಲೇಬೇಕು ಅಂತ ಹೇಳಿದ್ದೆ, ಮಾಡಿದ್ದೀರಾ ಗೊತ್ತಿಲ್ಲ. Erosion means removal and transportation of weathered material. ಒಂದೇ ಕಡೆ ಶಿಥಿಲಗೊಂಡು ಬಿದ್ಕೊಂಡಿದ್ರೆ ಅದು ವೆದರ್ಡ್. ಅದೇ ರಿಮೂವ್ ಆಗಿ ಅಲ್ಲಿಂದ ಬೇರೆ ಕಡೆ ಟ್ರಾನ್ಸ್ಪೋರ್ಟ್ ಆದರೆ ಇರೋಷನ್. ಇರೋಷನ್ ಯಾಕಾಗತ್ತೆ? ಇರೋಷನ್ನು ಅಲ್ಲಿ ಏಜೆಂಟ್ಗಳಿರ್ತಾರೆ ಅಲ್ವಾ? ಏಜೆಂಟ್ಗಳು ಯಾರ್ಯಾರು? ಇರೋಷನಲ್ ಏಜೆಂಟ್ಸ್ಗಳು ರಿವರ್, ನದಿ ಇರ್ಬೋದು, ವಿಂಡ್ ಇರ್ಬೋದು, ಗ್ಲೇಷಿಯರ್, ವೇವ್ಸ್ ಎಲ್ಲದರಿಂದ ಇರೋಷನ್ನು ಆಗುತ್ತೆ. ಇನ್ನು ಲ್ಯಾಂಡ್ ಫಾರ್ಮ್ ಅನ್ನೋದ್ರ ಬಗ್ಗೆ ನಿಮ್ಗೆ ಗೊತ್ತಿರಬಹುದು. ನ್ಯಾಚುರಲ್ ಫೀಚರ್ಸ್ ಕ್ರಿಯೇಟೆಡ್ ಬೈ ಇರೋಷನ್ ಆ್ಯಂಡ್ ಡಿಪಾಸಿಷನ್. ಇರೋಷನ್ ಅಂತಂದರೆ ಟ್ರಾನ್ಸ್ಫಾರ್ಮ್ ಮಾಡೋದು. ಟ್ರಾನ್ಸ್ಪೋರ್ಟೇಷನ್ ಮಾಡಿದ್ಮೇಲೆ ಇನ್ನೊಂದು ಕಡೆ ಹೋಗಿ ಇರಬೇಕಲ್ವಾ, ಅದು ಎಲ್ಲಿ ಹೋಗಿ ಡಿಪಾಸಿಟ್ ಆಗುತ್ತೆ ಅನ್ನೋದು ಸಹ ಇನ್ಕ್ಲೂಡ್ ಆಗುತ್ತೆ ಈ ಒಂದು ಟಾಪಿಕ್ನಲ್ಲಿ. ಹಾಗಾಗಿ ಲ್ಯಾಂಡ್ ಫಾರ್ಮ್ಗಳಂತಂದರೆ ಇರೋಷನ್ನು ಮತ್ತು ಡಿಪಾಸಿಷನ್ನಿಂದ ಕ್ರಿಯೇಟ್ ಆಗಿರುವಂಥ ಫೀಚರ್ಗಳು. ಏನಾಗುತ್ತೆ ಹಾಗಾದರೆ? ವೆದರಿಂಗಲ್ಲಿ ಬ್ರೇಕ್ ಆಗುತ್ತೆ. ರಾಕ್ ಇದೆ, ಒಂದು ರಾಕು ಬ್ರೇಕ್ ಆಯಿತು. ಬ್ರೇಕ್ ಆದಮೇಲೆ ಇರೋಷನ್ನಿಂದ ಇನ್ನೊಂದು ಕಡೆ ಕ್ಯಾರಿ ಆಯಿತು. ಕ್ಯಾರಿ ಆದಮೇಲೆ ಇನ್ನೊಂದು ಕಡೆ ಹೋಗಿ ಸೇರಿಕೊಳ್ತು, ತುಂಬ ಬೇರೆ ಬೇರೆ ರೀತಿ. ಅಲ್ಲಿ ಒಂದು ಲ್ಯಾಂಡ್ ಫಾರ್ಮ್ ಕ್ರಿಯೇಟ್ ಆಯಿತು. ಗೊತ್ತಾಯ್ತಾ? ಹಾಗಾಗಿ ಎಲ್ಲದರಿಂದ ಕ್ರಿಯೇಟ್ ಆಗೋ ಲ್ಯಾಂಡ್ ಫಾರ್ಮ್ಗಳ ಬಗ್ಗೆ ಸಹ ನಾವು ನೋಡ್ತಾ ಹೋಗ್ತೇವೆ. ಯಾವ್ಯಾವ ಥರ ಕ್ಲಾಸಿಫಿಕೇಷನ್ ಮಾಡಿದ್ದಾರೆ? ವಾಟ್ ಆರ್ ದಿ ಕ್ಲಾಸಿಫಿಕೇಷನ್ ಆಫ್ ಲ್ಯಾಂಡ್ ಫಾರ್ಮ್ಸ್? ರೈಟ್ ಇನ್ ಯುವರ್ ನೋಟ್ಸ್. ಇದನ್ನು ಬರ್ಕೋಬೇಕು ಅಂತ ಇಲ್ಲಿ ಹೇಳಿದ್ದೇನೆ, ಇದನ್ನು ಬರ್ಕೊಳ್ತಾ ಇರಿ. ನಾನು ಹೇಳೋದನ್ನು ಬ್ರ್ಯಾಕೆಟ್ನಲ್ಲಿ ನಿಮಗೆ ಹೇಳಲಿಕ್ಕೆ ಅಂತ ಮಾಡ್ಕೊಂಡಿರೋದು. ಇಲ್ಲಿ ಇಷ್ಟನ್ನು ಮೊದಲು ಬರ್ಕೊಳ್ಳಿ, ಇಲ್ಲಿಂದ ಇಲ್ಲಿ ತನಕ ಪಾಸ್ ಮಾಡಿ ಬೇಕಿದ್ರೆ ನೋಡಿ. ಫ್ಲೂವಿಯಲ್ ಲ್ಯಾಂಡ್ ಫಾರ್ಮ್ಸ್ ಮೊದಲನೇದು. ಫ್ಲೂವಿಯಲ್ ಅಂತಂದರೆ ರಿವರ್ನಿಂದ ಆಗೋದು. ನೆಕ್ಸ್ಟು ಡೆಸರ್ಟ್ ಲ್ಯಾಂಡ್ ಫಾರ್ಮ್ಗಳು ವಿಂಡ್ ಇಂದ ಆಗೋದು. ಗ್ಲೇಷಿಯಲ್ ಲ್ಯಾಂಡ್ ಫಾರ್ಮ್ಗಳು ಯಾವುದರಿಂದ ಆಗುತ್ತೆ? ಐಸಿಂದ ಆಗೋದು. ಕಾಸ್ಟ್ ಟೋಪೋಗ್ರಫಿ, ಇದು ಲೈಮ್ ಸ್ಟೋನ್ ಡಿಸಲ್ಯೂಷನಿಂದ ಆಗೋದು. ಈ ರಿವರು, ವಿಂಡು, ಐಸಿಂದ ಒಂದೊಂದಾಗಿ ನೋಡೋಣ. ಅದಕ್ಕಿಂತ ಮೊದಲು ಈ ಕಾಸ್ಟ್ ಟೋಪೋಗ್ರಫಿಯ ಬಗ್ಗೆ ನೋಡಿಬಿಡೋಣ. ಬಹಳ ಇಂಟ್ರೆಸ್ಟಿಂಗ್ ಆದಂಥ ಒಂದು ವಿಷಯ ಇದು, ಕಾಸ್ಟ್ ಟೋಪೋಗ್ರಫಿ. ಈ ಡಯಾಗ್ರಾಮ್ನನ್ನು ಈಗ ಬಿಡಿಸ್ಕೊಳ್ಳೋಕ್ಕಿಂತ ಒಂದು ಸಾರಿ ನಾನು ಎಕ್ಸ್ಪ್ಲೇನ್ ಮಾಡ್ತೇನೆ ಕೆಳಗಡೆ. ಅದನ್ನು ನೋಡಿ ತಿಳ್ಕೊಂಡು ಆದಮೇಲೆ ಮತ್ತೆ ನಿಮ್ಗೆ ತೋರಿಸ್ತೇನೆ. ಇದನ್ನು ಆವಾಗ ಬಿಡಿಸ್ಕೊಳ್ಳಿ, ಅಥವಾ PDF ಅನ್ನು ಟೆಲಿಗ್ರಾಮಲ್ಲಿ ಹಾಕಿರ್ತೇನೆ, ಆವಾಗ ಈ ಡಯಾಗ್ರಾಮನ್ನು ಬಿಡಿಸ್ಕೋಬೇಕು. ಇದು ಸಿವಿಲ್ ಸ್ಪೀಡಿಯಾ ಅನ್ನುವಂಥ ವೆಬ್ಸೈಟಿಂದ ತೆಗೆದುಕೊಂಡಿರೋದು. ಹಾಗಾಗಿ ಈ ಸಂದರ್ಭದಲ್ಲಿ ಅವರಿಗೂ ಧನ್ಯವಾದವನ್ನು ತಿಳಿಸ್ತಾ ಇದ್ದೇವೆ. ಮೊದಲಿಂದ ನೋಡಿ, ಟಾಪೋಗ್ರಫಿ, ಕಾಸ್ಟ್ ಟೋಪೋಗ್ರಫಿ. ಏನು ಕಾಸ್ಟ್ ಟೋಪೋಗ್ರಫಿ ಅಂತಂದರೆ ದ ಟೋಪೋಗ್ರಫಿ ವಿಚ್ ಡೆವಲಪ್ಸ್ ಇನ್ ದಿ ರೀಜನ್ ವಿಚ್ ಆರ್ ರಿಚ್ ಇನ್ ಲೈಮ್ ಸ್ಟೋನ್ ರಾಕ್ಸ್. ಟೋಪೋಗ್ರಫಿ ಅಂತಂದರೆ ಏನು? ಇಲ್ಲೆಲ್ಲ ಮೊದಲೊಂದು ಸಾರಿ ಹೇಳಿರುವಂಥ ಶಬ್ದನೇ. ಗೊತ್ತಿಲ್ಲ ಅಂತಂದರೆ ಸರ್ಚ್ ಮಾಡಿ ನೀವೇ ಹುಡ್ಕೋಬೇಕು. ಒಂದೇ ಶಬ್ದವನ್ನು ಪದೇ ಪದೇ ಕೇಳ್ತಾ ಇದ್ದಾಗ ತುಂಬ ಸಾರಿ ಮೊದಲು ಹೇಳಿದ್ವಿ. ಹಾಗಾಗಿ ಅದರ ಬಗ್ಗೆ ಐಡಿಯಾ ಇರಬಹುದು ಅಂತ ನಾನು ಅಂದ್ಕೊಳ್ತೇನೆ. ಯಾಕಂದರೆ ಇಂಗ್ಲೀಷ್ನಲ್ಲಿ ಇರುವಂಥ ಶಬ್ದಗಳನ್ನು ಅರ್ಥ ಮಾಡ್ಕೊಂಡಿರಲೇಬೇಕು. ಮುಂದೆ ಸಹ ಅದು ನಿಮ್ಗೆ ಜಾಸ್ತಿ ಕಂಡು ಬರ್ತಾ ಹೋಗುತ್ತೆ. ಇಲ್ಲಿ ನೋಡಿ, ಟೋಪೋಗ್ರಫಿ ಯಾವುದು? ವಿಚ್ ಡೆವಲಪ್ಸ್ ಇನ್ ದ ರೀಜನ್ ವಿಚ್ ಆರ್ ರಿಚ್ ಇನ್ ಲೈಮ್ ಸ್ಟೋನ್ ರಾಕ್ಸ್. ಒಂದು ಪ್ರದೇಶದಲ್ಲಿ ಲೈಮ್ ಸ್ಟೋನ್ ರಾಕ್ಗಳು ಜಾಸ್ತಿ ಇದ್ದರೆ ಅಲ್ಲಿ ಡೆವಲಪ್ ಆಗುವಂಥ ಟೋಪೋಗ್ರಫಿ ಯಾವುದು? ಕಾಸ್ಟ್ ಟೋಪೋಗ್ರಫಿ. ಓನ್ಲಿ ವ್ಯಾರ್ ಲೈಮ್ ಸ್ಟೋನ್ ಇಸ್ ಪ್ರೆಸೆಂಟ್. ಲೈಮ್ ಸ್ಟೋನ್ ಇರೋ ಕಡೆ ಇದು ಡೆವಲಪ್ ಆಗುತ್ತೆ. ಲೈಮ್ ಸ್ಟೋನೇ ಯಾಕೆ? ಬಿಕಾಸ್ ಲೈಮ್ ಸ್ಟೋನ್ ಈಸ್ ಕೆಮಿಕಲಿ ವೀಕ್ ವೆನ್ ಎಕ್ಸ್ಪೋಸ್ ಟು ವಾಟರ್. ಸುಣ್ಣದ ಕಲ್ಲನ್ನು ನೋಡಿದ್ದೀರಾ? ಸುಣ್ಣದ ಕಲ್ಲು ನೋಡಿದಾಗ ನೀರಿಗೆ ಅದು ಒಡ್ಕೊಂಡ್ರೆ, ಎಕ್ಸ್ಪೋಸ್ ಆದರೆ ಬಹಳ ವೀಕ್ ಆಗಿಬಿಡುತ್ತೆ, ಕೆಮಿಕಲಿ ವೀಕ್ ಆಗಿಬಿಡುತ್ತೆ ಅದು. ಸೊ ಲೈಮ್ ಸ್ಟೋನ್ ಈಸ್ ಎಕ್ಸ್ಟ್ರೀಮ್ಲಿ ವೀಕ್ ರಾಕ್ ವೆನ್ ಎಕ್ಸ್ಪೋಸ್ ಟು ವಾಟರ್. ಒಂದು ವೇಳೆ ನಾವು ಮೊದಲು ಹೇಳಿದ್ವಿ ರೇನ್ ವಾಟರ್ ಇರುತ್ತೆ, ರೇನ್ ವಾಟರ್ನಲ್ಲಿ ಬೇರೆ ಬೇರೆ ಸಲ್ಫ್ಯೂರಿಕ್ ಆ್ಯಸಿಡ್ ಇರ್ಬೋದು, ಬೇರೆ ಬೇರೆ ಕೆಮಿಕಲ್ಗಳು ಮಿಕ್ಸ್ ಆದರೆ ಆ್ಯಸಿಡಿಕ್ ಪಾರ್ಟ್ ಜಾಸ್ತಿ ಆಗಿಬಿಡುತ್ತೆ. ವೆನ್ ರೇನ್ ವಾಟರ್ ಇಸ್ ಸ್ಲೈಟ್ಲಿ ಆ್ಯಸಿಡಿಕ್, ದಟ್ ಆ್ಯಸಿಡಿಕ್ ರೇನ್ ವಾಟರ್ ಡಿಸಾಲ್ವ್ಸ್ ಲೈಮ್ ಸ್ಟೋನ್ ಸ್ಲೋಲಿ. ನಿಧಾನವಾಗಿ ಲೈಮ್ ಸ್ಟೋನನ್ನು ಡಿಸಾಲ್ವ್ ಮಾಡ್ತಾ ಹೋಗುತ್ತೆ. ಲೈಮ್ ಸ್ಟೋನ್ ಡಿಸಾಲ್ವ್ ಆಗ್ತಾ ಆಗ್ತಾ, ಮೊದಲು ಈ ಲೈಮ್ ಸ್ಟೋನೇ ಇತ್ತಲ್ವ ಒಂದು ರೀಜನಲ್ಲಿ, ಆ ರೀಜನಲ್ಲಿ ರೇನ್ಫಾಲ್ ಬಂದು ಸ್ವಲ್ಪ ಡಿಸಾಲ್ವ್ ಆಗ್ತಾ ಹೋಯಿತು. ಡಿಸಾಲ್ವ್ ಆಗ್ತಾ ಆಗ್ತಾ ಬಿರುಕು ಬಿಡೋದು, ಕ್ರ್ಯಾಕ್ ಆಗೋದು, ಇದೆಲ್ಲ ಆಗ್ತಾ ಹೋಗಿದೆ. ಈಗ ಒಂದೇ ದಿನದಲ್ಲಿ ಆಗುವಂಥ ಪ್ರಕ್ರಿಯೆ ಅಲ್ಲ ಇದು. ರೇನ್ ವಾಟರ್ ಆ್ಯಸಿಡಿಕ್ ಇದ್ದಾಗ ನಿಧಾನವಾಗಿ ಲೈಮ್ ಸ್ಟೋನ್ನ ಕರಗಿಸ್ತಾ ಹೋಗುತ್ತೆ.
ಈ ಥರ ಕರಗಿಸ್ತಾ ಹೋದಾಗ ನಿಧಾನವಾಗಿ ಅಲ್ಲಿ ಯುನಿಕ್ ಲ್ಯಾಂಡ್ ಫಾರ್ಮ್ ಕ್ರಿಯೇಟ್ ಆಗುತ್ತೆ. ಅದಕ್ಕೆ ನಾವು ಕಾಸ್ಟ್ ಟೋಪೋಗ್ರಫಿ ಅಂತ ಹೇಳ್ತೇವೆ. ಮೇಲೆ ಕಡೆ ಸಹ ನೀವು ನೋಡ್ಬೋದು ರೇನ್ ವಾಟರ್ ಹೇಗೆ ಅದನ್ನು ಎಫೆಕ್ಟಿವ್ ಆಗಿ ಅದನ್ನು ಡಿಸಾಲ್ವ್ ಮಾಡ್ತಾ ಇದೆ ಅಂತ. ಇದನ್ನು ಆಮೇಲೆ ಬಿಡಿಸ್ಕೊಳ್ಳಿ. ಮೊದಲೇ ಪಾಯಿಂಟ್ ಏನು, ಲೈಮ್ ಸ್ಟೋನ್ ರೀಜನಲ್ಲಿ ಆಗೋದು ಕಾಸ್ಟ್ ಟೋಪೋಗ್ರಫಿ. ಎರಡನೇ ಪಾಯಿಂಟು, ರೇನ್ ವಾಟರ್ ಆ್ಯಸಿಡಿಕ್ ಇದ್ದಾಗ ಲೈಮ್ ಸ್ಟೋನ್ ಡಿಸಾಲ್ವ್ ಆಗುತ್ತೆ. ಅದಕ್ಕೆ ನಾವು ಕೆಮಿಕಲ್ ವೆದರಿಂಗ್ ಅಥವಾ ಕಾರ್ಬೋನೇಷನ್ ಅಂತ ಸಹ ಕರೀತೇವೆ. ಏನೇನು ಕ್ಯಾರೆಕ್ಟರಿಸ್ಟಿಕ್ ಇದರಲ್ಲಿ ಅಂತ ನೋಡ್ತಾ ಹೋದರೆ, ಫೌಂಡ್ ಇನ್ ಲೈಮ್ ಸ್ಟೋನ್ ಆ್ಯಂಡ್ ಚಾಕ್ ಸಹ ಹಾಗೆ. ಚಾಕ್ ಮತ್ತು ಲೈಮ್ ಸ್ಟೋನ್ ಇರುವಂತಹ ರೀಜನ್ಗಳಲ್ಲಿ ಕಂಡುಬರುತ್ತೆ. ಲೈಮ್ ಸ್ಟೋನು, ಚಾಕ್ ಅಂತಂದರೆ ಈ ಸಾಫ್ಟ್ ಫಾರ್ಮ್, ಲೈಮ್ ಸ್ಟೋನ್ ಇದೆ ಒಂದು ಸಾಫ್ಟ್ ಫಾರ್ಮ್. ಅದು ಈ ಕಾಸ್ಟ್ ಅನ್ನೋ ವರ್ಡು ನೇಮ್ ಬಂದಿರೋದು ಡಿರೈವ್ಡ್ ಫ್ರಾಮ್ ಕಾಸ್ಟ್ ರೀಜನ್ ಆಫ್ ಯುಗೋಸ್ಲಾವಿಯಾ ಅಲ್ಲಿ ಬಂದಿರೋದು. ಸುತ್ತಮುತ್ತ ಅಡ್ರಿಯಾಟಿಕ್ ಸಿ ಇದೆ, ಮ್ಯಾಪಿಂಗ್ ನೋಡಿದವರಿಗೆ ಗೊತ್ತಿರಬಹುದು. ಅಡ್ರಿಯಾಟಿಕ್ ಸಿ ಸುತ್ತಮುತ್ತ ನೀವು ಅಲ್ಲಿ ಯುಗೋಸ್ಲಾವಿಯಾ ಪಾರ್ಟನ್ನು ನೋಡ್ಬೋದು. ತಂಡ್ರಾ, ಟೈಗಾ, ಸವನ್ನ ಪ್ಲೇಸ್ ಬೇಸ್ಡ್ ನೇಮ್ ಸಹ ಹೌದು ಅದು. ಹಾಗಾಗಿ ಒರಿಜಿನಲ್ ಕಾಸ್ಟ್ ರೀಜನ್ ಯಾವುದು, ಬಾಲ್ಕನ್ಸ್, ಮೆಡಿಟರೇನಿಯನ್ ಸಿ. ನೋಡಿ, ಬಾಲ್ಕನ್ ಅನ್ನೋ ಶಬ್ದ ಬಹಳ ಇಂಪಾರ್ಟೆಂಟು. ಯಾವ ಒಂದು ಭಾಗದಲ್ಲಿ ಬರುತ್ತೆ, ಫಿಲಿಮ್ಸಲ್ಲಿ ಸಹ ಕೇಳಿದ್ರು, ಮೆಡಿಟರೇನಿಯನ್ ಸಿ ಭೂಭಾಗದಲ್ಲಿ, ಆ ಒಂದು ಪ್ರದೇಶದಲ್ಲಿ ನಾವು ಈ ಬಾಲ್ಕನ್ ಅನ್ನೋ ಟರ್ಮನ್ನು ಯೂಸ್ ಮಾಡ್ತೇವೆ. ಇದರ ಪಾಯಿಂಟ್ ಏನು, ಮೊದಲನೇದು ನೆನಪಿಟ್ಕೊಳ್ಬೇಕಾಗಿರೋದು, ಲೈಮ್ ಸ್ಟೋನ್ ಆ್ಯಂಡ್ ಚಾಕ್ ರೀಜನಲ್ಲಿ ಕಾಸ್ಟ್ ಟೋಪೋಗ್ರಫಿ ಕಂಡುಬರುತ್ತೆ. ಮತ್ತು ವರ್ಲ್ಡ್ ಡಿರೈವ್ ಆಗಿರೋದನ್ನು ಬೇಕಾಗಿಲ್ಲ, ಆದರೆ ಬಾಲ್ಕನ್ ಮೆಡಿಟರೇನಿಯನ್ ಸಿ ಪಾರ್ಟ್ ಬಹಳ ಇಂಪಾರ್ಟೆಂಟ್. ಇದಾದಮೇಲೆ ಕಾಸ್ಟ್ ಟೋಪೋಗ್ರಫಿ ಇಸ್ ಎಕ್ಸ್ಟ್ರೀಮ್ಲಿ ವೀಕ್ ಇನ್ ಹ್ಯೂಮಿಡ್ ರೀಜನ್. ಆ ಟೋಪೋಗ್ರಫಿ ಇದೆಯಲ್ವಾ, ಒಂದು ಭೂಪ್ರದೇಶ ಜಾಸ್ತಿ ಎಲ್ಲಿ ವೀಕ್ ಆಗಿರುತ್ತೆ ಹೇಳಿ, ಹ್ಯೂಮಿಡ್ ಅಂತಂದರೆ ತೇವಾಂಶ, ಹ್ಯೂಮಿಡಿಟಿ. ಜಾಸ್ತಿ ರೇನ್ಫಾಲ್ ಆಗುತ್ತೆ. ರೇನ್ಫಾಲ್ ಆದಂಗೆ ಜಾಸ್ತಿ ರೇನ್ ಆಗ್ತಾ ಇದೆ ಅಂತಂದರೆ ಆ್ಯಸಿಡಿಕ್ ವಾಟರ್ ಕಂಟೆಂಟ್ ಜಾಸ್ತಿ ಆಗ್ತಾ ಹೋಗುತ್ತೆ. ಆ್ಯಸಿಡಿಕ್ ವಾಟರ್ ಜಾಸ್ತಿ ಆಗ್ತಾ ಇದ್ದ ಹಾಗೆ ಲೈಮ್ ಸ್ಟೋನ್ ಡಿಸಾಲ್ವ್ ಆಗೋದು ಜಾಸ್ತಿ ಆಗುತ್ತೆ. ಆಮೇಲೆ ಅಲ್ಲಿ ಲೈಮ್ ಸ್ಟೋನ್ ಟೋಪೋಗ್ರಫಿ ಅಥವಾ ಕಾಸ್ಟ್ ಟೋಪೋಗ್ರಫಿ ಡೆವಲಪ್ ಆಗುತ್ತೆ. ಸೊ humid regions have more rainfall. More rain means more acidic water. That will lead to faster dissolution of limestone and strong karst development. And another important point is absence of surface drainage is the chief characteristic of the karst region. ಸರ್ಫೇಸ್ ಡ್ರೈನೇಜ್ ಅಂತಂದರೆ ಭೂಮಿಯ ಮೇಲ್ಭಾಗದಲ್ಲಿ ಯಾವುದೇ ದೊಡ್ಡ ಪ್ರಮಾಣದ ರಿವರ್ಗಳು, ಲೇಕ್ಗಳು ಇಂಥದ್ದೇನು ಕಂಡು ಬರೋದಿಲ್ಲ. ಇನ್ ಕಾಸ್ಟ್ ಏರಿಯಾಸ್ ರಿವರ್ ಡಿಸಪಿಯರ್ ಅಂಡರ್ಗ್ರೌಂಡ್. ಯಾಕೆ ಹಾಗಾಗುತ್ತೆ ಹೇಳಿ, ಲೈಮ್ ಸ್ಟೋನು ಬಹಳ ವೀಕ್ ಆಗಿಬಿಡುತ್ತೆ. ರಿವರಿಗೆ ಓಡ್ಕೊಂಡ್ರೆ, ನೀರಿಗೆ ಅದು ತೆರೆದುಕೊಂಡ್ರೆ ವೀಕ್ ಆಗಿಬಿಡುತ್ತೆ. ರಿವರ್ ಫ್ಲೋ ಆಗ್ತಾಯಿದೆ ಅಂತ ಅಂದ್ಕೊಂಡ್ರೆ ಲೈಮ್ ಸ್ಟೋನ್ ವೀಕ್ ಆದಾಗ ಕ್ರ್ಯಾಕ್ ಉಂಟಾಗುತ್ತೆ ಅಲ್ವಾ. ಆ ಕ್ರ್ಯಾಕಿಂದ ರಿವರ್ ಒಳಗಡೆ ಹೋಗಿ ಗ್ರೌಂಡ್ ವಾಟರ್ಗೆ ಸೇರ್ಕೊಂಡ್ಬಿಡುತ್ತೆ, ಅಂಡರ್ಗ್ರೌಂಡಿಗೆ ಸೇರ್ಕೊಂಡ್ಬಿಡುತ್ತೆ. ಸೊ ಬಿಕಾಸ್ ವಾಟರ್ ಸೀಪ್ಸ್ ಇನ್ ಟು ಕ್ರ್ಯಾಕ್ಸ್, ಇಂಥ ಕ್ರ್ಯಾಕ್ಗಳಿಂದ ನೀರು ಒಳಗಡೆ ಹೋಗುತ್ತೆ. ಇನ್ಸ್ಟೆಡ್ ಆಫ್ ಫ್ಲೋವಿಂಗ್ ಆನ್ ದಿ ಸರ್ಫೇಸ್, ಮೇಲ್ಗಡೆ ಫ್ಲೋ ಆಗೋದಿಲ್ಲ, ಒಳಗಡೆ ಹೋಗ್ಬಿಟ್ಟಿದೆ ಗ್ರೌಂಡಿಗೆ, ಅಂಡರ್ಗ್ರೌಂಡಿಗೆ. ಸೊ ವೆರಿ ಫ್ಯೂ ರಿವರ್ಸ್ ಆನ್ ದಿ ಸರ್ಫೇಸ್, ಮೇಲ್ಗಡೆ ಬಹಳಷ್ಟು ರಿವರ್ಗಳು ಕಂಡು ಬರೋದಿಲ್ಲ. ಸೊ ಡ್ಯೂ ಟು ದಿಸ್ ಮೆನಿ ಆರ್ ಮೋಸ್ಟ್ ಆಫ್ ದಿ ರಿವರ್ಸ್ ಫ್ಲೋ ಅಂಡರ್ಗ್ರೌಂಡ್. ಹಾಗಾಗಿ ಈ ಒಂದು ಕಾಸ್ಟ್ ಟೋಪೋಗ್ರಫಿ ಅಂಡರಲ್ಲೇ ಜಾಸ್ತಿ ರಿವರ್ಗಳನ್ನು ನಾವು ನೋಡ್ಬೋದು ಫ್ಲೋ ಆಗೋದನ್ನು. ಯಾಕಂತಂದರೆ ಲೈಮ್ ಸ್ಟೋನ್ ಅನ್ನೊಂದು ಜಾಯಿಂಟೆಡ್ ರಾಕ್ ಥರ ಅಲ್ವಾ, ಹೈಲಿ ಜಾಯಿಂಟ್ ಆಗಿರುತ್ತೆ. ಆ ಜಾಯಿಂಟ್ಗಳಲ್ಲಿ ವಾಟರ್ ಎಂಟರ್ ಆಗುತ್ತೆ, ಕೆಳಗಡೆ ಸರ್ಫೇಸ್ ಕೆಳಗಡೆ ಫ್ಲೋ ಆಗುತ್ತೆ. ಇದಿಷ್ಟು ನಾನು ಹೇಳ್ತೇನೆ ಮೊದಲು, ಆಮೇಲೆ ನಿಮಗೆ ತೋರಿಸ್ತೇನೆ ಬರ್ಕೊಳ್ಳಿಕ್ಕೆ ಯಾವ್ದು ಅಂತ. ದೀಸ್ ಅಂಡರ್ಗ್ರೌಂಡ್ ರಿವರ್ಸ್ ವೆನ್ ದೆ ಕಮ್ ಇನ್ ಕಾಂಟ್ಯಾಕ್ಟ್ ವಿತ್ ಹಾರ್ಡ್ ಕಂಟ್ರಿ ರಾಕ್, ವಾಟರ್ ಕಮ್ಸ್ ಔಟ್ ಇನ್ ದ ಫಾರ್ಮ್ ಆಫ್ ಸ್ಪ್ರಿಂಗ್ಸ್. ಅಂತಂದ್ರೆ ಏನು ಹೇಳಿ, ಈಗ ಮೇಲ್ಗಡೆ ಕಾಸ್ಟ್ ಟೋಪೋಗ್ರಫಿ ಇದೆ, ಲೈಮ್ ಸ್ಟೋನ್ ರಿಚ್ ರೀಜನ್ನು, ರಿವರೆಲ್ಲ ಹೋಗಿ ಮತ್ತು ಬೇರೆ ಬೇರೆ ಆ್ಯಸಿಡಿಕ್ ಕಂಟೆಂಟಿಂದ ಅಲ್ಲಿ ಕ್ರ್ಯಾಕ್ಗಳಿದೆ, ಕ್ರ್ಯಾಕ್ನ ಮೂಲಕ ಒಳಗಡೆ ಹೋಯಿತು ನೀರು ಹೋಗಿ ಅಂಡರ್ಗ್ರೌಂಡಿಗೆ ಸೇರಿಕೊಳ್ತು. ಕೆಳಗಡೆ ಇರೋದು ಹಾರ್ಡ್ ಕಂಟ್ರಿ ರಾಕ್ ಅಂತಂದರೆ ಬಹಳ ಸ್ಟ್ರಾಂಗ್ ಆಗಿರುವಂಥ ಹಾರ್ಡ್ ರಾಕ್, ಅದು ಇಂಪರ್ಮಿಯೇಬಲ್, ನೀರನ್ನು ತನ್ನ ಮೂಲಕ ಬಿಟ್ಕೊಳ್ಳೋದಿಲ್ಲ. ಹಾಗಾಗಿ ಈ ಕಂಟ್ರಿ ರಾಕ್ ಮುಂದೆ ಕೆಲವು ಪ್ರದೇಶಗಳಲ್ಲಿ ಸ್ಪ್ರಿಂಗ್ ಥರ ನೀರು ಬಂದಿದೆ ಮೇಲ್ಗಡೆಯಿಂದ, ಅದ್ರ ಕೆಳಗಡೆ ಇರೋದು ಹಾರ್ಡ್ ರಾಕು, ಮತ್ತೆ ಕೆಳಗಡೆ ಹೋಗ್ಲಿಕ್ಕೆ ಆಗೋದಿಲ್ಲ, ಮುಂದೆ ಅದು ಸ್ಪ್ರಿಂಗು ಅದು ಮತ್ತೆ ಎಮರ್ಜ್ ಆಗುತ್ತೆ. ಸೊ ಕಾಸ್ಟ್ ರೀಜನ್ಗಳಲ್ಲಿ ರಿವರ್ಗಳು ಕಡಿಮೆ ಇರುತ್ತೆ, ಆದರೆ ಸ್ಪ್ರಿಂಗ್ಸ್ಗಳು ಜಾಸ್ತಿ ಇರುತ್ತೆ. ಸ್ಪ್ರಿಂಗ್ಸ್ ಅಂತಂದರೆ ಒಂದು ಹಳ್ಳ ಕೊಳ್ಳಗಳು ಚಿಕ್ಕದು ಇರುತ್ತಲ್ವ, ಆ ಥರ. ಸೊ ಆ್ಯಸ್ ದಿ ವಾಟರ್ ಫ್ಲೋ ಅಂಡರ್ಗ್ರೌಂಡ್ ಇಟ್ ಕಾರ್ವ್ಸ್ ಔಟ್ ವೇರಿಯಸ್ ಟೈಪ್ಸ್ ಆಫ್ ಲ್ಯಾಂಡ್ ಫಾರ್ಮ್ಸ್ ಸಚ್ ಆಸ್ ಕೇವ್ಸ್, ಪಿಲ್ಲರ್ಸ್ ಎಕ್ಸೆಟ್ರಾ. ನೀರು ಕೆಳಗಡೆ ಹೋಗಬೇಕಾದ್ರೇ ಬೇರೆ ಬೇರೆ ಥರದ ಫೀಚರ್ಗಳಲ್ಲಿ ಕ್ರಿಯೇಟ್ ಮಾಡುತ್ತೆ. ಸೊ ಅಂಡರ್ಗ್ರೌಂಡ್ ವಾಟರ್ ಡಿಸಾಲ್ವ್ಸ್ ಲೈಮ್ ಸ್ಟೋನ್.
ಕೆಳಗಡೆ ಹೋಗ್ತಾ ಇರುವಂಥ ನೀರು ಲೈಮ್ ಸ್ಟೋನ್ನ ಡಿಸಾಲ್ವ್ ಮಾಡ್ತಾ ಕೇವ್ಸು, ಕ್ಯಾವರ್ನ್ಸು, ಪಿಲ್ಲರ್ಸು, ಕಾಲಮ್ಸ್ ಇದಕ್ಕೆ ಬೇರೆ ಬೇರೆ ಸಹ ಹೆಸರು ಕರೀತಾರೆ. ಸಿಂಕ್ ಹೋಲ್ಸು, ಡೊಲೈನ್ಸು, ಉವಾಲಾಸು, ಪೋಲ್ಜೇಸು ಇದೆಲ್ಲ ಬರ್ತಾ ಹೋಗುತ್ತೆ. ಇಂಪಾರ್ಟೆಂಟ್ ಇರೋದನ್ನು ಕೆಳಗಡೆ ಕೊಟ್ಟಿದ್ದೇನೆ, ಆ ಶಬ್ದಗಳನ್ನು ಕರೆಕ್ಟಾಗಿ ನೋಡ್ಕೊಳ್ತಾ ಹೋಗಿ. ಮೊದಲನೇದು, ಸರ್ಫೇಸ್ ವಾಟರ್ ಡಿಸಪಿಯರ್ ಬೈ ಫಾರ್ಮಿಂಗ್ ದಿ ಹೋಲ್ ಆ್ಯಂಡ್ ಸಚ್ ಹೋಲ್ ಈಸ್ ನೋನ್ ಆಸ್ ಸಿಂಕ್ ಹೋಲ್. ಮೇಲ್ಗಡೆ ಇರುವಂಥ ಇಮೇಜನ್ನು ನೋಡಿ. ಈಗ ಇಮೇಜ್ ಇದೆ, ಇಲ್ಲಿ ಕಾಣಿಸ್ತಾ ಇದೆಯಾ? ಈಗ ಒಂದು ಸರ್ಫೇಸ್ ವಾಟರ್, ಮೇಲ್ಗಡೆ ನೀರು ಬರ್ತಾ ಇದೆ. ನೀರು ಬಂದಿರೋದು ಒಳಗಡೆ ಸೇರ್ಕೊಳ್ಳಿಕ್ಕೆ ಕೆಲವೊಂದು ಸಾರಿ ಹೋಲ್ಗಳನ್ನು ಕ್ರಿಯೇಟ್ ಮಾಡುತ್ತೆ. ಈ ಥರ ಹೋಲ್ಗಳನ್ನ ನಾವು ಹೇಳಬಹುದು. ಆ ಹೋಲ್ನ ಮೂಲಕ ಕೆಳಗಡೆ ನೀರು ಹೋಗುತ್ತೆ. ಅದಕ್ಕೆ ನಾವು ಸಿಂಕ್ ಆಗುವಂಥ, ಆ ನೀರಲ್ಲಿ ಸಿಂಕ್ ಆಗ್ತಾ ಇದೆ ಅಂತ ಸಿಂಕ್ ಹೋಲ್ ಅಂತ ಕರೀತಾರೆ. ಸರ್ಫೇಸ್ ವಾಟರ್ ಈ ಥರ ಒಂದು ಇದೆ ಅಂತಂದರೆ ಮೇಲ್ಗಡೆ ಒಂದು ಹೋಲ್ ಇದೆ, ಆ ಹೋಲ್ನ ಮೂಲಕ ಡಿಸಪಿಯರ್ ಆಗುತ್ತೆ. ಮೇಲ್ಗಡೆ ನೀರು ಹರಿತಾ ಇರೋದು ಈ ಹೋಲ್ ಒಳಗಡೆ ಸೇರಿಕೊಂಡು ಡಿಸಪಿಯರ್ ಆಗಿಬಿಡುತ್ತೆ. ಫಾರ್ಮಿಂಗ್ ದಿ ಹೋಲ್ ಏನದು, ಆ ಹೋಲ್ನ ಮೂಲಕ ಡಿಸಪಿಯರ್ ಆದರೆ ಆ ಹೋಲಿಗೆ ಏನಂತ ಕರಿತೇವೆ? ಸಿಂಕ್ ಹೋಲ್ ಅಂತ ಕರಿತೇವೆ. ಹೋಲ್ ವ್ಯಾರ್ ಸರ್ಫೇಸ್ ವಾಟರ್ ಸಡನ್ಲಿ ಡಿಸಪಿಯರ್ ಅಂಡರ್ಗ್ರೌಂಡ್. ಸಿಂಪಲ್, ಅಲ್ಲೇ ಹೋಗಿ ಸೇರ್ಕೊಳ್ಳುತ್ತೆ, ಕೆಳಗಡೆ ಹೋಗಿ ಸೇರ್ಕೊಳ್ಳೋ ಹೋಲಿಗೆ ಏನಂತ ಕರಿತೇವೆ? ಸಿಂಕ್ ಹೋಲ್, ಸಿಂಕ್ ಆಗುವಂಥ ಹೋಲು. ಸಿಂಕ್ ಹೋಲ್ಸ್ ಓವರ್ ಪೀರಿಯಡ್ ಆಫ್ ಟೈಮ್ ಮೇ ಎನ್ಲಾರ್ಜ್ ಟು ಫಾರ್ಮ್ ಲಾರ್ಜರ್ ಹೋಲ್ ನೋನ್ ಆಸ್ ಡೊಲೈನ್. ಇದೇ ಸಿಂಕ್ ಹೋಲ್ಗಳು ಒಂದೇ ಥರ ಇರೋದಿಲ್ಲ. ನೀರಿನ ಹರಿವು ಜಾಸ್ತಿ ಆಗ್ತಾ ಇದ್ದ ಹಾಗೆ ಇಷ್ಟಿರೋದು ಮುಂದೆ ಇದು ಎನ್ಲಾರ್ಜ್ ಆಗ್ತಾ ಹೋಗ್ಬೋದು ಅಲ್ವಾ? ಜಾಸ್ತಿ ದೊಡ್ಡದಾಗ್ತಾ ಹೋಗ್ಬೋದು. ಸಿಂಕ್ ಹೋಲೆ ದೊಡ್ಡದಾಗ್ತಾ ಆಗ್ತಾ ಎನ್ಲಾರ್ಜ್ಡ್ ಫಾರ್ಮಿಗೆ ಅದು ಕನ್ವರ್ಟ್ ಆಗುತ್ತೆ. ಆವಾಗ ಅದಕ್ಕೆ ಡೊಲೈನ್ ಅಂತ ಕರಿತೇವೆ. ಡೊಲೈನ್ ಅಂತಂದರೆ ಮತ್ತೇನಲ್ಲ, ಲಾರ್ಜ್ ಸಿಂಕ್ ಹೋಲ್. ಸೆವೆರಲ್ ಡೊಲೈನ್ಸ್ ಮೇ ಮರ್ಜ್ ಟು ಗಿವ್ ರೈಸ್ ಟು ಉವಾಲ. ಇಂಥ ಹಲವಾರು ಡೊಲೈನ್ಗಳು ಒಟ್ಟಿಗೆ ಸೇರಿಕೊಂಡು, ಇಲ್ಲೊಂದಿದೆ, ಇಲ್ಲೊಂದು ಡೊಲೈನ್ ಇದೆ, ಈ ಥರ ಎಲ್ಲ ಮರ್ಜ್ ಆದರೆ, ಒಟ್ಟಾಗಿ ಸೇರಿಕೊಂಡು ಲಾರ್ಜ್ ಆಗಿ ಮರ್ಜ್ ಆದರೆ ಅದಕ್ಕೇನಂತ ಕರಿತೇವೆ? ಉವಾಲ. ಗ್ರೂಪ್ ಆಫ್ ಮರ್ಜ್ಡ್ ಡೊಲೈನ್ಸ್, ಡೊಲೈನ್ಗಳು ಮರ್ಜ್ ಆದರೆ ಉವಾಲ ಅಂತ ಕರಿತೇವೆ. ಆ್ಯಂಡ್ ಅ ವೆರಿ ಲಾರ್ಜ್ ಜನರಲಿ ಇಲಾಂಗೇಟೆಡ್ ಡಿಪ್ರೆಷನ್ ಅಸೋಸಿಯೇಟೆಡ್ ವಿತ್ ಶಿಫ್ಟಿಂಗ್ ಇಸ್ ನೋನ್ ಆಸ್ ಪೋಲ್ಜೆ. ಪೋಲ್ಜೆ ಅಂತಂದರೆ ಡಿಪ್ರೆಷನ್, ತುಂಬ ಆಳ, ಫ್ಲ್ಯಾಟ್ ಬಾಟಮ್ ಇರೋದು, ಇಲಾಂಗೇಟೆಡ್ ಇರೋದು. ಮೇಲ್ಗಡೆ ಇಮೇಜ್ನಲ್ಲಿ ನೋಡೋಣ, ನೋಡಿ. ಪೋಲ್ಜೆ ಅಂತಂದರೆ ಇಷ್ಟು ಈ ಥರ ಫ್ಲ್ಯಾಟ್ ಆಗಿ ಕೆಳಗಡೆ ಇಲಾಂಗೇಟ್ ಆಗಿದೆಯಲ್ವಾ, ಲಾಸ್ಟಲ್ಲಿ ಕಂಡು ಬರೋದು ಇದು ಪೋಲ್ಜೆ. ನೋಡಿ, ಫಸ್ಟು ಸಿಂಕಿಂಗ್, ಇಲ್ಲಿ ಬೇರೆ ಬೇರೆ ಎಕ್ಸ್ಟ್ರಾ ವರ್ಡ್ಗಳನ್ನು ಕೊಟ್ಟಿದ್ದಾರೆ, ಆದರೆ ನಿಮಗೆ ಐಡಿಯಾ ಬರಲಿ. ಮೇಲ್ಗಡೆ ಈ ಕಡೆ ಇರೋದು ನೋಡಿ, ರಾಕ್ ಅದರ್ ದೆನ್ ಲೈಮ್ ಸ್ಟೋನ್. ಇದು ಬೇರೆ ರಾಕು, ಕಂಟ್ರಿ ಹಾರ್ಡ್ ರಾಕ್ ಅಂತ ಕರೆದ್ವಿ ಅಲ್ವಾ, ಅದು. ಮೇಲ್ಗಡೆ ನೀರು ಹರಿತಾ ಇದೆ ಅಂತ ಇಟ್ಕೊಳ್ಳಿ, ಇಮ್ಯಾಜಿನ್ ಮಾಡ್ಕೊಳ್ಳಿ. ಆ್ಯಸಿಡಿಕ್ ಕಂಟೆಂಟಿಂದಾಗಿ ಅದು ಲೈಮ್ ಸ್ಟೋನನ್ನು ಡಿಸಾಲ್ವ್ ಮಾಡ್ತಾ ಹೋಗಿದೆ. ಸ್ವ್ಯಾಲೋ ಹೋಲ್ ಇರ್ಬೋದು, ಸಿಂಕಿಂಗ್ ಕ್ರೀಕು, ಮತ್ತು ಕಾಸ್ಟ್ ವಿಂಡೋ, ಇದನ್ನು ಸಿಂಕ್ ಹೋಲ್ ಅಂತ ಕನ್ಸಿಡರ್ ಮಾಡ್ಬೋದು. ಅಂದರೆ ಅದನ್ನು ಸಹ. ಆದರೆ ಇನ್ನಷ್ಟು ದೊಡ್ಡದಾಗ್ತಾ ಲಾರ್ಜ್ ಆಗ್ತಾ ಹೋದಾಗೆ ಡೊಲೈನ್ ಆಗುತ್ತೆ. ಡೊಲೈನ್ಗಳು ಮರ್ಜ್ ಆದರೆ ಉವಾಲಗಳಾಗುತ್ತೆ. ಮತ್ತು ಇಲಾಂಗೇಟೆಡ್ ಆಗಿದ್ದರೆ, ಸ್ವಲ್ಪ ಫ್ಲ್ಯಾಟ್ ಆಗಿದ್ದರೆ, ಈ ಥರ ಇದ್ದರೆ ಅದಕ್ಕೆ ಪೋಲ್ಜೆ ಅಂತ ಕರಿತೇವೆ. ಎಸ್, ಇದು ಪೋಲ್ಜೆ. ಹಾಗಾದರೆ ಯಾವ ಥರ? ಮೊದಲು ಸಿಂಕ್ ಹೋಲ್, ನೀರು ಒಳಗಡೆ ಸೇರ್ಕೊಳ್ಳೋದು. ದೊಡ್ಡದಾಗ್ತಾ ಇದ್ದಾಗೆ ಡೊಲೈನು ಲಾರ್ಜ್ ಆದರೆ ಅಲ್ವಾ, ಅಂತಂದರೆ ಮರ್ಜ್ ಆದರೆ, ಡೊಲೈನ್ಗಳು ಮರ್ಜ್ ಆದರೆ ಉವಾಲ, ಮತ್ತು ನೆಕ್ಸ್ಟ್ ಆಗೋದು ಪೋಲ್ಜೆ. ಲಾರ್ಜ್ ಕಾಸ್ಟ್ ಡಿಪ್ರೆಷನ್, ತುಂಬ ದೊಡ್ಡ ಪ್ರಮಾಣದಲ್ಲಿ ಡಿಪ್ರೆಷನ್ ಆದರೆ ಪೋಲ್ಜೆ ಅಂತ ಕರಿತೇವೆ. ಇದಕ್ಕೆ ಲೈಮ್ ಸ್ಟೋನ್ ಪೇವ್ಮೆಂಟ್, ಕ್ಲೈಂಟ್ಸ್ ಆ್ಯಂಡ್ ಗ್ರೀಕ್ಸ್ ಅಂತ ಕರೀತಾರೆ. ಲೈಮ್ ಸ್ಟೋನ್ ಪೇವ್ಮೆಂಟ್ ಅಂತಂದರೆ, ಲೈಮ್ ಸ್ಟೋನ್ ಅಂತಂದರೆ ವೆಲ್ ಜಾಯಿಂಟೆಡ್ ರಾಕ್. ಇವಾಗ ಲೈಮ್ ಸ್ಟೋನಲ್ಲಿ ತುಂಬ ಕ್ರ್ಯಾಕ್ಗಳಿರುತ್ತೆ, ಜಾಯಿಂಟ್ಸ್ಗಳಿರುತ್ತೆ. ಈ ನೀರಿನಿಂದ ಏನಾಗುತ್ತೆ, ಡ್ಯೂ ಟು ಆ್ಯಕ್ಷನ್ ಆಫ್ ವಾಟರ್, ಜಾಯಿಂಟ್ಸ್ ಇನ್ ಲೈಮ್ ಸ್ಟೋನ್ ರಾಕ್ಸ್ ಆರ್ ಎನ್ಲಾರ್ಜ್ಡ್. ಗೊತ್ತಿರೋದೆ ನಿಮಗೆ. ನೀರು ಹೋಗಿ ಆ ಜಾಯಿಂಟ್ಸ್ಗಳು ಎನ್ಲಾರ್ಜ್ ಆಗ್ತಾ ಹೋಗುತ್ತೆ. ರೇನ್ ವಾಟರ್ ಎಂಟರ್ಸ್ ದಿ ಜಾಯಿಂಟ್ಸ್, ಡಿಸಾಲ್ವ್ಸ್ ಲೈಮ್ ಸ್ಟೋನ್, ಜಾಯಿಂಟ್ಸ್ ಬಿಕಮ್ ಜಾಯಿಂಟು ವೈಡ್ ಆಗ್ತಾ ಹೋಗುತ್ತೆ. ಸೊ ಹೆನ್ಸ್ ದಿ ಬ್ಲಾಕ್ಸ್ ಆರ್ ಕನ್ವರ್ಟೆಡ್ ಇಂಟು ರೆಕ್ಟ್ಯಾಂಗ್ಯುಲರ್ ಶೇಪ್ಡ್ ಕ್ಲಿಂಟ್ಸ್ ಸಪರೇಟೆಡ್ ಬೈ ಗ್ಯಾಪ್ ವಿಚ್ ಇಸ್ ನೋನ್ ಆಸ್ ಕ್ರೈಕ್ಸ್. ಮೇಲ್ಗಡೆ ಇಮೇಜಲ್ಲಿ ನೋಡಿ, ಕ್ಲೈಂಟ್ಸ್, ಗ್ರೈಕ್ಸ್ ಅಂತ ಕ್ಲಿಂಟ್ಸ್ ಅಂತ ಹೇಳಬಹುದು. ಈ ಥರ ಎನ್ಲಾರ್ಜ್
ಒಂದು ಕಡೆ ಹೀಗಾಗ್ತಾ ಇದೆ, ಉವಾಲಗಳು, ಡೊಲೈನು, ಕಾಸ್ಟ್ ವಿಂಡೋ ನೋಡಿದ್ವಿ, ಸಿಂಕಿಂಗ್ ಕ್ರೀಕ್ ನೋಡಿದ್ರಿ. ಮತ್ತು ಇಲ್ಲಿ ನೋಡಿ ಕ್ಲಿಫ್ಟ್ ಅಂತ ಇದೆ ಒಂದು, ಇಲ್ಲಿ ಸ್ವ್ಯಾಲೋ ಹೋಲ್ ಇದೆ. ಈ ಇಮೇಜ್ನಲ್ಲಿ ಕೆಳಗಡೆ ಇರೋದು ಇಂಪಾರ್ಟೆಂಟು, ಇದನ್ನು ಹೇಳ್ತೇನೆ. ಆದರೆ ಕೆಲವೊಂದನ್ನು ಇಲ್ಲಿ ಡಿಸ್ಪ್ಲೇ ಮಾಡಿಲ್ಲ, ಹೇಗಿದೆ ಅಂತ ಇಮ್ಯಾಜಿನ್ ಮಾಡ್ಕೊಳ್ಬೇಕಾಗತ್ತೆ. ನೋಡೋಣ, ಇದ್ರ ಬಗ್ಗೆ ಎಕ್ಸ್ಟ್ರಾ ಯಾವುದಾದ್ರು ಇಮೇಜ್ ಸಿಕ್ಕಿದ್ರೆ ಅದನ್ನು ನೆಕ್ಸ್ಟ್ ಹಾಕ್ತೇನೆ ನಾನು. ಈಗ ನೋಡಿ ಹೇಗಿದೆ, ಪೇವ್ಮೆಂಟ್ಸ್ ಒಂಥರ ಮೆಟಲ್ ಥರ ಆಗಿದೆಯಲ್ವ, ಅಲ್ಲಿ ಲೈಮ್ ಸ್ಟೋನು, ರೆಕ್ಟ್ಯಾಂಗುಲರ್ ಶೇಪ್ಡ್ ಕ್ಲಿಂಟ್ಸ್, ಈ ಥರ ಒಂದು ರೆಕ್ಟ್ಯಾಂಗುಲರ್ ಶೇಪ್ ಈ ಥರ ಆಗಿ ಮಿಡ್ಲಲ್ಲಿ ಗ್ಯಾಪ್ ಇದೆ ಅಲ್ವಾ, ರೆಕ್ಟ್ಯಾಂಗುಲರ್ ಥರ. ಸೊ ರೆಕ್ಟ್ಯಾಂಗುಲರ್ ಲೈಮ್ ಸ್ಟೋನ್ ಬ್ಲಾಕ್ ಇದೆಯಲ್ವಾ, ಇದಕ್ಕೆ ಕ್ಲಿಂಟ್ಸ್ ಅಂತ ಕರೀತಾರೆ. ಕ್ರ್ಯಾಕ್ಸ್ ಅಂತಂದರೆ ಡೀಪ್ ಕ್ರ್ಯಾಕ್ಸ್ ಬಿಟ್ವೀನ್ ಕ್ಲಿಂಟ್ಸ್ ಇದೆಯಲ್ವಾ, ಈಗ ಈ ಒಂದು ಗ್ಯಾಪ್ ಇದೆಯಲ್ವಾ, ಇದಕ್ಕೆ ಗ್ರೈಕ್ಸ್ ಅಂತ ಕರೀತಾರೆ. ಕ್ಲಿಂಟ್ಸು, ಇದು ಗ್ರೈಕ್ಸ್. ಸೊ ದ ಎಂಟೈರ್ ಟೊಪೋಗ್ರಫಿ ಆಫ್ ಕ್ಲಿಂಟ್ಸ್ ಆ್ಯಂಡ್ ಗ್ರೈಕ್ಸ್ ಇಸ್ ನೋನ್ ಆಸ್ ಲೈಮ್ ಸ್ಟೋನ್ ಪೇವ್ಮೆಂಟ್. ಇದಕ್ಕೆ ಲೈಮ್ ಸ್ಟೋನ್ ಪೇವ್ಮೆಂಟ್ ಅಂತ ಕರೀತಾರೆ. ಫ್ಲ್ಯಾಟ್ ಲೈಮ್ ಸ್ಟೋನ್ ಸರ್ಫೇಸ್ ಬ್ರೋಕನ್ ಇಂಟು ಬ್ಲಾಕ್ಸ್. ಮೊದಲೇ ಹೇಗಿತ್ತು, ಫ್ಲ್ಯಾಟ್ ಆಗಿತ್ತು ಲೈಮ್ ಸ್ಟೋನ್ ಸರ್ಫೇಸ್, ಆದರೆ ಈಗ ಯಾವ ಥರ ಆಗಿಬಿಟ್ಟಿದೆ, ಈ ಥರ ಬ್ಲಾಕ್ ಕ್ರಿಯೇಟ್ ಆಗ್ತಾ ಇದೆ. ಅದಕ್ಕೆ ಲೈಮ್ ಸ್ಟೋನ್ ಪೇವ್ಮೆಂಟ್ ಅಂತ ಕರೀತಾರೆ. ಇದಾದಮೇಲೆ ಕೇವ್ಸು, ಸ್ಟೆಲಕ್ಟೈಟ್ಸು, ಸ್ಟೆಲಗ್ಮೈಟ್ಸ್ ಅಂತ ಬರುತ್ತೆ. ಮೂರು ಟರ್ಮ್ ಬಹಳ ಇಂಪಾರ್ಟೆಂಟು. ಪ್ರೆಸೆನ್ಸ್ ಆಫ್ ಕೇವ್ಸ್ ಈಸ್ ಅನದರ್ ಚೀಫ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಲೈಮ್ಸ್ಟೋನ್ ರೀಜನ್. Caves are formed when large amount of limestone rock is dissolved due to solvent action of water. ಮೇಲ್ಗಡೆ ಯಾದರೂ ಇಲ್ಲಿ ಕರೆಕ್ಟಾಗಿದೆ ಅಂತ ಅಂದ್ಕೊಳ್ತೇನೆ, ನೋಡಿದ್ದೆ ಯಾವಾಗ ನೋಡಿ, ಎಸ್ ಇದು ನೋಡಿ, ದೊಡ್ಡ ಪ್ರಮಾಣದಲ್ಲಿ ಡಿಸಾಲ್ವ್ ಆಗಿದೆ ಕೇವ್ಸ್. ಇಲ್ಲಿ ಕೆಳಗಡೆ ಕ್ರಿಯೇಟ್ ಆಗ್ತಾ ಇದೆ ನೋಡಿ, ಇದು ಕೇವ್ಸು. ಮತ್ತು ಮೇಲ್ಗಡೆಯಿಂದ ಕೆಳಗಡೆ ಬರ್ತಾ ಇದೆ ನೋಡಿ, ಇದು ಸ್ಟೆಲಕ್ಟೈಟ್ಸು. ಕೆಳಗಡೆಯಿಂದ ಮೇಲೆ ಹೋಗ್ತಾ ಇದೆ ನೋಡಿ, ಇದು ಸ್ಟೆಲಗ್ಮೈಟ್ಸ್. ಇದೇನು ಅಂತ ಈಗ ಹೇಳ್ತೇನೆ. ಏನು ಹೇಳಿದ್ರು, ಕೇವ್ಸ್ ಅಂತಂದರೆ ಲಾರ್ಜ್ ಏನಾಗ್ಬಿಡುತ್ತೆ, ಫಾರ್ಮ್ಡ್ ಲಾರ್ಜ್ ಅಮೌಂಟ್ ಆಫ್ ಲೈಮ್ಸ್ಟೋನ್ ರಾಕ್, ದೊಡ್ಡ ಪ್ರಮಾಣದ ಲೈಮ್ಸ್ಟೋನ್ ರಾಕು ಡಿಸಾಲ್ವ್ ಆಗಿರುತ್ತೆ ವಾಟರಿಂದ. ವಾಟರ್ ಡಿಸಾಲ್ವ್ಸ್ ಕ್ಯಾಲ್ಶಿಯಂ ಕಾರ್ಬೋನೇಟ್, ಹೋಲ್ಸ್ ಅಥವಾ ಹಾಲೋಸ್ ಫಾರ್ಮ್ ಆಗುತ್ತೆ, ಕೇವ್ಸ್ ಡೆವಲಪ್ ಆಗುತ್ತೆ. ಸೊ ಆ್ಯಸ್ ವಾಟರ್ ಡಿಸಾಲ್ವ್ಸ್ ಕ್ಯಾಲ್ಶಿಯಂ ಕಾರ್ಬೋನೇಟ್, ಇಟ್ ಸ್ಟಾರ್ಟ್ಸ್ ಟ್ರಿಕ್ಲಿಂಗ್ ಫ್ರಾಮ್ ದಿ ರೂಫ್ ಆಫ್ ಸೀಲಿಂಗ್ ಆಫ್ ಕೇವ್. ಈ ಥರ ಮೇಲ್ಗಡೆ ಲೈಮ್ಸ್ಟೋನ್ ರೀಜನ್ ಇದೆ, ಇಲ್ಲಿ ಒಂದು ವಾಟರ್ ಬಂದು ಡಿಸಾಲ್ವ್ ಮಾಡ್ತಾ ಇದೆ, ಕ್ಯಾಲ್ಶಿಯಂ ಕಾರ್ಬೋನೇಟನ್ನು ಡಿಸಾಲ್ವ್ ಮಾಡ್ತಾ ಇದ್ದ ಹಾಗೆ ಆ ಕ್ಯಾಲ್ಶಿಯಂ ಕಾರ್ಬೋನೇಟ್ ಇದೆಯಲ್ವಾ, ಮೇಲ್ಗಡೆಯಿಂದ ಹನಿಯಾಗಿ ಬೀಳ್ತಾ ಇರೋದು ಅಂದ್ಕೋಬಹುದು, ನಾವು ಇಮ್ಯಾಜಿನ್ ಮಾಡ್ಕೋಬಹುದು. ಮೇಲ್ಗಡೆಯಿಂದ ಕ್ಯಾಲ್ಶಿಯಂ ಕಾರ್ಬೋನೇಟು ಡಿಸಾಲ್ವ್ ಆಗಿ ಬೀಳ್ತಾ ಇದೆ. ಸೊ ವಾಟರ್ ಕ್ಯಾರಿಂಗ್ ಡಿಸಾಲ್ವ್ ಲೈಮ್ಸ್ಟೋನ್ ಡ್ರಿಪ್ಸ್ ಫ್ರಾಮ್ ದಿ ಕೇವ್ ರೂಫ್. ಈ ರೂಫಿಂದ ಅದು ಕೆಳಗಡೆ ಬೀಳ್ತಾ ಇದೆ. The calcium carbonate present in the water sticks to the ceiling and over the period of time gives rise to long, sharp, slender projections known as stalactites. ಈ ಮೇಲ್ಗಡೆ ಬೀಳ್ತಾ ಇಲ್ಲಿ ಕೆಲವೊಂದು ಸ್ಟಿಕ್ ಆಗಿಬಿಡ್ತಾ ಇದೆ, ಕಾರ್ಬೋನೇಟ್ ಇರೋದು ಮೇಲ್ಗಡೆ ಆ ಸೀಲಿಂಗಿಗೆ ಸ್ಟಿಕ್ ಆಗಿಬಿಡುತ್ತೆ. ಆ ಥರ ಸ್ಟಿಕ್ ಆಗಿ ಈ ಥರ ನೀವು ಗುಹೆಗಳಲ್ಲಿ ಕೆಲವೊಂದು ಕಡೆ ನೋಡಿರಬಹುದು, ಒಳಗಡೆ ಮೇಲ್ಗಡೆಯಿಂದ ಕೆಲವೊಂದು ಸ್ಟ್ರಕ್ಚರ್ಗಳನ್ನು ಕಂಡಿರಬಹುದು ನೋಡಿ. ಸೀಲಿಂಗ್ ಫ್ಯಾನ್ ಅಂತ ಕರಿತೇವೆ ಅಲ್ವಾ. ಸೀಲಿಂಗ್ ಫ್ಯಾನ್ ಅಂತಂದರೆ ಮೇಲ್ಗಡೆ ಇರುವಂಥ ಫ್ಯಾನು. ಸೀಲಿಂಗ್ ಅಂತಂದರೆ ಏನು, ಟಾಪ್ ಮೇಲ್ಗಡೆ ಇರೋದು. ಇಲ್ಲೂ ಸಹ ಹಾಗೆ ಸ್ಟೆಲಕ್ಟೈಟ್ಸ್, ಸ್ಟೈಟ್ಸ್ ಅಂತ ಬಂದಾಗ ಇಲ್ಲಿ ಸಿ ಬಂತು ನೋಡಿ, ಇದನ್ನು ಸೀಲಿಂಗ್ ಅಂತ ಇಟ್ಕೋಬಹುದು, ನೆನಪಿಟ್ಕೊಳ್ಬಹುದು. ಅಂದರೆ ಮೇಲ್ಗಡೆ ಇರೋದು, ಮೇಲಿಂದ ಕೆಳಗಡೆ ಬರೋದು ಸ್ಟೆಲಕ್ಟೈಟ್ಸು. ಅಂದರೆ ಹ್ಯಾಂಗಿಂಗ್ ಥರ ಮೇಲ್ಗಡೆಯಿಂದ ನೇತಾಡ್ತಾ ಇರೋ ಥರ ಅನ್ಸುತ್ತೆ ನಮಗೆ. ಫ್ರಮ್ ಸೀಲಿಂಗ್ ಹ್ಯಾಂಗಿಂಗ್ ಸ್ಟೆಲಕ್ಟೈಟ್ಸ್. ಸಿ ಅಂತಂದರೆ ಟಾಪ್, ಅದು ನೆನಪಿಟ್ಕೊಳ್ಳಿ. ಇನ್ನು ಸಮ್ ಆಫ್ ದಿ ಕ್ಯಾಲ್ಶಿಯಂ ಕಾರ್ಬೋನೇಟ್ ಡಿಸಾಲ್ವ್ ಇನ್ ದಿ ವಾಟರ್ ಫಾಲ್ಸ್ ಆನ್ ದಿ ಗ್ರೌಂಡ್. ಕೆಲವೊಂದು ಕ್ಯಾಲ್ಶಿಯಂ ಕಾರ್ಬೋನೇಟು ನೀರಲ್ಲಿ ಡಿಸಾಲ್ವ್ ಆಗಿ ಕೆಳಗಡೆ ಬೀಳುತ್ತೆ. ಡ್ರಿಪ್ಪಿಂಗ್ ವಾಟರ್ ಫ್ಲೋರಿಗೆ ರೀಚ್ ಆದಾಗ ವಾಟರ್ ಇವಾಪರೇಟ್ ಆಗುತ್ತೆ, ಆದರೆ ಕ್ಯಾಲ್ಶಿಯಂ ಕಾರ್ಬೋನೇಟ್ ಅಲ್ಲೇ ಸ್ಟೋರ್ ಆಗ್ತಾ ಹೋಗುತ್ತೆ. ಸೊ ಕ್ಯಾಲ್ಶಿಯಂ ಕಾರ್ಬೋನೇಟ್ ಡೆಪಾಸಿಟ್ ಆನ್ ದಿ ಫ್ಲೋರ್, ಆ ಡೆಪಾಸಿಟ್ ಆಗಿರೋದು ಗ್ರೋ ಆಗ್ತಾ ಹೋಗುತ್ತೆ, ಹೀಗೆ ಕೆಳಗಡೆಯಿಂದ ಮೇಲ್ಗಡೆ ಗ್ರೋ ಆಗ್ತಾ ಹೋಗುತ್ತೆ. ಸೊ ದಿಸ್ ಶಾರ್ಟ್, ಸ್ಟಂಟೆಡ್, ರೌಂಡೆಡ್ ಆ್ಯಂಡ್ ಥಿಕ್ ಪ್ರೊಜೆಕ್ಷನ್ ಆರ್ ನೋನ್ ಆಸ್ ಸ್ಟೆಲಗ್ಮೈಟ್ಸ್. ನೋಡಿ ಇಲ್ಲಿ ಜಿ ಬಂತು. ಜಿ ಅಂತಂದರೆ ಕೆಳಗಡೆ ಗ್ರೌಂಡಿಂದ ಮೇಲ್ಗಡೆ ಹೋಗ್ತಾ ಇರೋದು ಅಂತ ನಾವು ಇಮ್ಯಾಜಿನ್ ಮಾಡ್ಕೋಬಹುದು. ಸ್ಟೆಲಕ್ಟೈಟ್ಸ್ ಅಂತಂದರೆ ಮೇಲ್ಗಡೆ ಸೀಲಿಂಗಿಂದ ಕೆಳಗಡೆ ಬರ್ತಾ ಇರೋದು. ಸ್ಟೆಲಗ್ಮೈಟ್ಸ್ ಜಿ ಬಂತು ಅಂತಂದರೆ ಕೆಳಗಿಂದ ಮೇಲ್ಗಡೆ ಹೋಗ್ತಾ ಇರೋದು. ಫ್ರಮ್ ಗ್ರೌಂಡ್ ಅಪ್ವರ್ಡ್ ಸ್ಟೆಲಗ್ಮೈಟ್ಸ್, ಗ್ರೌಂಡಿಂದ ಮೇಲ್ಗಡೆ ಹೋಗ್ತಾ ಇದ್ದರೆ ಸ್ಟೆಲಗ್ಮೈಟ್ಸ್. ಜಿ ಅಂದರೆ ಗ್ರೌಂಡ್. Sometimes stalactites and stalagmites touch each other to form limestone pillar.
ಈ ಥರ ಮೇಲ್ಗಡೆಯಿಂದ ಒಂದು ಸ್ಟೆಲಕ್ಟೈಟ್ಸ್ ಬರ್ತಾ ಇದೆ, ಕೆಳಗಡೆಯಿಂದ ಒಂದು ಸ್ಟೆಲಗ್ಮೈಟ್ಸ್ ಫಾರ್ಮ್ ಆಗ್ತಾ ಇದೆ. ಈ ಥರ ಎರಡು ಟಚ್ ಆದರೆ ಒಂದು ಪಿಲ್ಲರ್ ಥರ ಫಾರ್ಮ್ ಆಗುತ್ತೆ, ಲೈಮ್ ಸ್ಟೋನ್ ಪಿಲ್ಲರ್ ಅಂತ ಕರಿತೇವೆ. ಆ್ಯಂಡ್ ಟಾಪ್ ಆ್ಯಂಡ್ ಬಾಟಮ್ ಮೀಟ್, ಪಿಲ್ಲರ್ ಆರ್ ಕಾಲಮ್ ವಿಲ್ ಡೆವಲಪ್. ಎಕ್ಸಾಂಪಲ್ ಇದು ನಾನು ನನ್ನ ನೋಟ್ಸಲ್ಲಿ ಬರ್ಕೊಂಡಿದ್ದೆ ಮತ್ತು ಅದನ್ನು ಇಲ್ಲಿ ಕೊಟ್ಟಿದ್ದೇನೆ. ಕಾಸ್ಟ್ ರೀಜನ್ ಆಫ್ ಯುಗೋಸ್ಲಾವಿಯಾ, ಕ್ಲಾಸಿಕ್ ಕಾಸ್ಟ್ ಲ್ಯಾಂಡ್ಸ್ಕೇಪ್. ಬಾಟು ಕೇವ್ಸ್ ಮಲೇಷಿಯಾ, ನಾಕ್ರೆಕ್ ಪೀಕ್, ನಾಕ್ರೆಕ್ ಬಯೋಸ್ಫಿಯರ್ ರಿಸರ್ವ್, ಗಾರೋ ಹಿಲ್ಸ್ ಮೇಘಾಲಯ. ಎಲ್ಲಿ ಬರುತ್ತೆ ಅನ್ನೋದ್ರ ಬಗ್ಗೆ ಒಂದು ಮ್ಯಾಪಿನ ಒಂದು ಜಸ್ಟ್ ಚಿಕ್ಕ ಭಾಗವನ್ನು ಬಿಡಿಸಿಟ್ಕೊಳ್ಳಿ. ಇಲ್ಲಿ ಯುಗೋಸ್ಲಾವಿಯಾ ಎಲ್ಲಿ ಬರುತ್ತೆ, ಬಾಟು ಕೇವ್ ಯಾವ ಭಾಗದಲ್ಲಿ ಬರುತ್ತೆ, ಮಲೇಷಿಯಾ ಯಾವ ಭಾಗ ಅಂತ ಗೊತ್ತಿರಲಿ, ನಾಕ್ರೆಕ್ ಪೀಕ್ ಯಾವ ಭಾಗ, ಗಾರೋ ಹಿಲ್ಸ್ ಮೇಘಾಲಯ. ಹಾಗಾಗಿ ಹುಲೂಗ್ ಗಿಬ್ಬನ್ ನೋಡಿ, ಹುಲೂಗ್ ಗಿಬ್ಬನ್ಗಳು ಬಹಳ ಇಂಪಾರ್ಟೆಂಟು, ಅದಕ್ಕೂ ಸಹ ಫೇಮಸ್ ಆಗಿರುವಂಥ ಪಾರ್ಟ್ ಇದು. ಹಾಗಾಗಿ ಏನು ಮುಖ್ಯವಾಗಿ ಪಾಯಿಂಟ್ಸ್ ಏನು ಇವತ್ತು ಹೇಳಿರೋದು, ಕಾಸ್ಟ್ ಅಂತಂದರೆ ಯಾವುದು ಇದರಿಂದ ಆಗೋದು, ಎಲ್ಲಾಗೋದು, ಲೈಮ್ ಸ್ಟೋನ್ ಟೋಪೋಗ್ರಫಿ ಇದು ಆಗ್ತಾ ಇರೋದು. ಕೆಮಿಕಲ್ ವೆದರಿಂಗು, ಕಾರ್ಬೊನೇಷನ್ ಆಗ್ತಾ ಇದೆ. ಸರ್ಫೇಸ್ ರಿವರ್ಗಳು ಕಂಡುಬರೋದಿಲ್ಲ ಜಾಸ್ತಿ, ಮತ್ತು ಅಂಡರ್ಗ್ರೌಂಡ್ ಡ್ರೈನೇಜ್ ಜಾಸ್ತಿ ಇರುತ್ತೆ. ಸಿಂಕ್ ಹೋಲ್ ಆಗುತ್ತೆ ಮೊದಲು, ಅದು ನೆಕ್ಸ್ಟು ದೊಡ್ಡದಾಗಿ ಡೊಲೈನ್ ಆಗುತ್ತೆ, ಡೊಲೈನ್ಗಳು ಮರ್ಜ್ ಆಗಿ ಉವಾಲ ಆಗುತ್ತೆ, ಉವಾಲ ನೆಕ್ಸ್ಟು ಪೋಲ್ಜೆ ಥರ ಇಲಾಂಗೇಟೆಡ್ ಆಗೋದು. ಇನ್ನು ಕ್ಲೈಂಟ್ಸು, ಗ್ರೈಕ್ಸು, ಈ ಥರ ಲೈಮ್ ಸ್ಟೋನ್ ಪೇಮೆಂಟು ನೆನಪಾಗಲಿ. ಇನ್ನು ಒಳಗಡೆ ಕೇವ್ನೊಳಗಡೆ ಏನಿರುತ್ತೆ, ರೂಫಿಂದ ಕೆಳಗಡೆ ಬರೋದು ಸ್ಟೆಲಕ್ಟೈಟ್ಸು, ಫ್ಲೋರಿಂದ ಮೇಲ್ಗಡೆ ಹೋಗೋದು ಸ್ಟೆಲಗ್ಮೈಟ್ಸು, ಎರಡು ಜಾಯಿನ್ ಆದರೆ ಪಿಲ್ಲರ್. ಇಷ್ಟು ನೆನಪಿಟ್ಕೊಂಡ್ರೆ ಒಳ್ಳೆಯದು. ಈಗ ಇನ್ನೊಂದು ಸಾರಿ ಮೇಲ್ಗಡೆಯಿಂದ ಸ್ವಲ್ಪ ನಿಮಗೆ ಪಾಸ್ ಮಾಡಿ ಬರ್ಕೊಳ್ಳಿಕ್ಕೆ ಒಂದೊಂದಾಗಿ ತೋರಿಸ್ತಾ ಹೋಗ್ತೇನೆ. ಇಷ್ಟನ್ನು ಬರ್ಕೊಂಡಿದ್ದೀರಾ? ಇರೋಜನ್ ಲ್ಯಾಂಡ್ ಫಾರ್ಮ್ಸು. ಇರೋಜನ್ ಅಂತಂದರೆ ಏನು, ಏನಾಗ್ತಾ ಇದೆ. ಎಸ್, ಇಷ್ಟಾದಮೇಲೆ ಈ ಒಂದು ಇಮೇಜನ್ನು ಬಿಡಿಸ್ಕೊಂಡ್ರು ಒಳ್ಳೆಯದು. ಜಾಸ್ತಿ ಏನು ಪ್ರತಿಯೊಂದು ಪರ್ಫೆಕ್ಟಾಗಿ ಬಿಡಿಸ್ಕೋಬೇಕು ಅಂತಲ್ಲ. ನೋಡಿ, ಈ ಥರ ಫಸ್ಟು ಕೆಳಗಡೆ, ಮೇಲ್ಗಡೆ ಲೈಮ್ ಸ್ಟೋನ್ ರೀಜನ್ನು. ಲೈಮ್ ಸ್ಟೋನ್ಗಳೆಲ್ಲ ಯಾವ ಥರ ಆಗಿಬಿಟ್ಟಿದೆ, ಪೇವ್ಮೆಂಟ್ ಥರ. ಯಾಕೆ ಈ ಥರ ಪೇವ್ಮೆಂಟ್ ಆಗ್ತಾ ಇದೆ? ಆ್ಯಸಿಡಿಕ್ ಪ್ರಾಪರ್ಟಿ ಆಫ್ ರೈನ್ ವಾಟರ್ ಈ ಥರ ಆಗ್ತಾ ಇದೆ. ಯಾಕೆ ಹೀಗಾಯಿತು ಅಂತ ಗೊತ್ತಿದೆ. ನೆಕ್ಸ್ಟ್ ಇಲ್ಲಿ ಕೆಳಗಡೆ ಈ ಥರ ಬಿಡಿಸ್ಕೊಂಡ್ರು ಒಳ್ಳೆಯದು. ಸಿಂಕ್ ಹೋಲ್ ಅಂತ ಒಂದು, ಅದಾದಮೇಲೆ ಡೊಲೈನು ಸ್ವಲ್ಪ ಎನ್ಲಾರ್ಜ್ ಮಾಡಿದರೆ ಡೊಲೈನು, ಮತ್ತು ಇನ್ನೊಂದು ಎನ್ಲಾರ್ಜ್ ಮಾಡಿ ಉವಾಲ ಇಲ್ಲಿದೆಯಲ್ವಾ, ಇದನ್ನು ಬರ್ಕೊ. ಡೊಲೈನ್ ಇಂಪಾರ್ಟೆಂಟು, ಉವಾಲ ಇಂಪಾರ್ಟೆಂಟು. ನೆಕ್ಸ್ಟ್ ಇದು ಪೋಲ್ಜೆ ಇಂಪಾರ್ಟೆಂಟು. ಕೆಳಗಡೆ ಇರೋದು ಕಾಸ್ಟ್ ವ್ಯಾಲಿ. ಮತ್ತೆ ಬರ್ಕೊಳ್ಳೇಬೇಕಾಗಿರೋದು ಸ್ಟೆಲಕ್ಟೈಟ್ಸು, ಸ್ಟೆಲಗ್ಮೈಟ್ಸು, ಮತ್ತು ಎರಡು ಜಾಯಿನ್ ಆದರೆ ಅದು ಪಿಲ್ಲರ್, ಕೇವ್ ಪಿಲ್ಲರ್ ಅಂತ ಕರಿಬಹುದು. ಇದು ಕೇವ್ಸು, ಇದು ಒಳಗಡೆ ಇರೋದು. ಇದು ಬೇರೆ ರಾಕ್ ಅದರ್ ದೆನ್ ಲೈಮ್ ಸ್ಟೋನ್. ಇಷ್ಟು ಗೊತ್ತಿರಲೇಬೇಕು. ಎಸ್, ಬರ್ಕೊಂಡಾದಮೇಲೆ ಟೋಪೋಗ್ರಫಿ ಬಗ್ಗೆ ಮಾತಾಡಿದ್ವಿ. ಲೈಮ್ ಸ್ಟೋನ್ ಲೈಮ್ ಸ್ಟೋನೇ ಯಾಕೆ ಡಿಸಾಲ್ವ್ ಆಗುತ್ತೆ? ಕೆಮಿಕಲಿ ವೀಕ್ ಆಗಿರುತ್ತೆ, ವಾಟ್ರಿಗೆ ಎಕ್ಸ್ಪೋಸ್ ಆದರೆ ಬಹಳ ಬೇಗ ಡಿಸಾಲ್ವ್ ಆಗುತ್ತೆ. ಇಷ್ಟು ಬರ್ಕೊಂಡಿದ್ದೀರಾ? ಪಾಸ್ ಮಾಡಿ ಬರ್ಕೊಳ್ಳಿಬೇಕಿದ್ರೆ. ನೆಕ್ಸ್ಟ್ ಇದಾದಮೇಲೆ ನೆಕ್ಸ್ಟ್ ಇಷ್ಟು ಕಾಸ್ಟ್ ರೀಜನ್, ಹ್ಯುಮಿಡಿಟಿ ಇರೋದ್ರಿಂದ ರೇನ್ಫಾಲ್ ಜಾಸ್ತಿ ಆಗುತ್ತೆ. ರೇನ್ಫಾಲ್ ಜಾಸ್ತಿ ಆದರೆ ಆ್ಯಸಿಡಿಕ್ ವಾಟರ್ ಜಾಸ್ತಿ ಆಗ್ತಾ ಹೋಗುತ್ತೆ, ಡಿಸೊಲ್ಯೂಷನ್ನು ಫಾಸ್ಟ್ ಆಗುತ್ತೆ. ಇನ್ನು ಸರ್ಫೇಸ್ ಡ್ರೈನೇಜ್ ಇರೋದಿಲ್ಲ, ರಿವರ್ಗಳು ಬೇಗ ಡಿಸಪಿಯರ್ ಆಗಿಬಿಡುತ್ತೆ. ಯಾಕೆ ಡಿಸಪಿಯರ್ ಆಗುತ್ತೆ? ಲೈಮ್ ಸ್ಟೋನ್ಗಳಲ್ಲಿ ಕ್ರ್ಯಾಕ್ ಕ್ರಿಯೇಟ್ ಆಗಿ, ಜಾಯಿಂಟ್ಗಳು ಕ್ರಿಯೇಟ್ ಆಗಿ ಅದರ ಮೂಲಕ ಗ್ರೌಂಡಿಗೆ ಹೋಗಿ ಸೇರಿಕೊಳ್ಳುತ್ತೆ, ಅಂಡರ್ಗ್ರೌಂಡಿಗೆ ಹೋಗಿ ಸೇರಿಕೊಂಡು ರಿವರ್ ಡಿಸಪಿಯರ್ ಆಗುತ್ತೆ. ಆದರೆ ಅದ್ರ ಕೆಳಗಡೆ ಹಾರ್ಡ್ ರಾಕ್ ಇದ್ದರೆ ಅದು ಇಂಪರ್ಮಿಯಬಲ್, ನೀರನ್ನು ಮತ್ತೆ ತನ್ನ ಮೂಲಕ ಹಾದು ಹೋಗ್ಲಿಕ್ಕೆ ಬಿಡೋದಿಲ್ಲ. ಮುಂದೆ ಈ ಕೆಳಗಡೆ ಬಂದಿರುವಂತಹ ಒಂದು ನೀರು ಸ್ಪ್ರಿಂಗ್ ಆಗಿ ಎಮರ್ಜ್ ಆಗುತ್ತೆ. ಎಸ್, ಇಷ್ಟು. ಇದಾದಮೇಲೆ ಸಿಂಕ್ ಹೋಲ್ಸು, ಡೊಲೈನ್ಸು, ಉವಾಲ, ಪೋಲ್ಜೆ. ನಾನಿಲ್ಲಿ ಬೋಲ್ಡಾಗಿ ಕೊಟ್ಟಿರೋದು, ಮೊದಲು ಹೇಳಿದ್ದೆ ಬೋಲ್ಡಾಗಿ ಕೊಟ್ಟಿರೋದನ್ನು ಬರ್ಕೋಬೇಕು. ಕೆಳಗಡೆ ಇರೋದು ಅದಕ್ಕೆ ಡೀಟೇಲ್ಸು. ನಾನು ನನ್ನ ನೋಟ್ಸನ್ನು ಫಸ್ಟ್ ನಾನು ಬರ್ಕೊಂಡಿರೋದೆಲ್ಲ ಬೇರೆ ಬೇರೆ ಲೆಕ್ಚರ್ ಕೇಳಿ ಬರ್ಕೊಂಡಿರೋದನ್ನು ಮತ್ತೆ ಅದನ್ನು ಈ ಥರ ಟೆಕ್ಸ್ಟಿಗೆ ಕನ್ವರ್ಟ್ ಮಾಡಿ ಇಲ್ಲಿ ಕೊಡ್ತಾ ಇದ್ದೇನೆ. ಹಾಗಾಗಿ ನಾನೇ ಬರೆದಿರೋದಿದ್ದರೆ ಕೆಲವೊಂದು ಸಾರಿ ಅದು ಕನ್ಫ್ಯೂಷನ್ ಆಗ್ಬೋದು ಅಂತ ಮತ್ತೆ ಎಕ್ಸ್ಟ್ರಾ ಎಕ್ಸ್ಪ್ಲನೇಷನ್ ಆ್ಯಡ್ ಮಾಡಿ ಕೊಡ್ತಾ ಇದ್ದೇನೆ. ಅಂದರೆ ಮೇಲ್ಗಡೆ ನಾನು ಕೋರ್ಟಲ್ಲಿ ಕೊಟ್ಟಿದ್ದೀನಿ ಅಲ್ವಾ, ಅದು ಇಂಪಾರ್ಟೆಂಟ್ ಪಾಯಿಂಟ್ಸ್ ಅಂತ. ಎಸ್, ಆಮೇಲೆ ಡೊಲೈನ್ ಅಂತಂದರೆ ಲಾರ್ಜ್ ಸಿಂಕ್ ಹೋಲು.
ಅದಾದಮೇಲೆ ಕೆಳಗಡೆ ಕಾಸ್ಟ್, ಸ್ಟಾಲಕ್ಟೈಟ್ಸು, ಸ್ಟಾಲಗ್ಮೈಟ್ಸ್ ಇಷ್ಟು. ಇದಾದ್ಮೇಲೆ ನೆಕ್ಸ್ಟು ಸಿ ಇದ್ದರೆ ಟಾಪು ಮೇಲಿಂದ ಬರೋದು, ಜಿ ಇದ್ದರೆ ಗ್ರೌಂಡ್ ಕೆಳಗಡೆಯಿಂದ ಮೇಲ್ಗಡೆ ಹೋಗೋದು. ಇಷ್ಟು ಎಕ್ಸಾಂಪಲು ಯುಗೋಸ್ಲಾವಿಯಾ, ಕೇವ್ಸು ಮಲೇಷಿಯಾ. ಎಸ್, ಇಷ್ಟು ಇಂಪಾರ್ಟೆಂಟ್. ಲಾಸ್ಟಲ್ಲಿ ಸಮ್ಮರಿ ಸಹ ಬರೆದಿಟ್ಕೊಳ್ಳಿ. ಇದನ್ನು ಜಾಸ್ತಿ ನೋಡ್ತಾ ಇರಿ, ನಿಮ್ಗೆ ನೆನಪಿರುತ್ತೆ. ಓಕೆನಾ? ಎಸ್, ಮತ್ತೆ ಮುಂದಿನ ವೀಡಿಯೋದಲ್ಲಿ ಕಂಟಿನ್ಯೂ ಮಾಡೋಣ. ಥ್ಯಾಂಕ್ ಯು ಸೊ ಮಚ್.